2026 ಇಂಡಿಯನ್ ಆರ್ಮಿಗೆ ಅಪ್ಲಿಕೇಶನ್ ಹಾಕಿದಂತ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ಲೇಬೇಕು. ಅದ್ರ ಜೊತೆಗೆ ಇನ್ನು ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವರು ಕೂಡ ಈ ವಿಡಿಯೋನ ನೋಡ್ಲೇಬೇಕು. ಜೊತೆಗೆ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡ್ಲೇಬೇಕು. ವಿಷಯ ಏನಂದ್ರೆ, ಬಹಳಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕುವಾಗ ಬಹಳಷ್ಟು ತಪ್ಪುಗಳನ್ನ ಮಾಡ್ತಾ ಇದ್ರಿ. ಅಪ್ಲಿಕೇಶನ್ ಹಾಕುವಾಗ ಆಧಾರ್ ಕಾರ್ಡ್ ಮತ್ತು ಒರಿಜಿನಲ್ ಮತ್ತು 10th ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಎರಡು ಮಾತ್ರ ಕಂಪಲ್ಸರಿ ಇರಲೇಬೇಕು. ಬಟ್ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಹೆಸರು 10th ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ಅಪ್ಲೋಡ್ ಮಾಡಬೇಕು. ಜೊತೆಗೆ ಡೇಟ್ ಆಫ್ ಬರ್ತ್ ಯಾವ ರೀತಿ ಇದೆ ಅದೇ ರೀತಿ ಅಪ್ಲೋಡ್ ಮಾಡಬೇಕು. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು 10th ಮಾರ್ಕ್ಸ್ ಕಾರ್ಡ್ ಬಿಟ್ಟು ಆಧಾರ್ ಕಾರ್ಡ್ ಮೇಲೆ ಅಪ್ಲೋಡ್ ಮಾಡ್ತೀರಿ. ನಾಳೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಅಂದ್ರೆ ಎಕ್ಸಾಮ್ ಪಾಸ್ ಆಗ್ತೀರಿ, ಫಿಸಿಕಲ್ ಪಾಸ್ ಆಗ್ತೀರಿ, ಮೆಡಿಕಲ್ ಪಾಸ್ ಆಗ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಫೇಲ್ ಆಗ್ತೀರಿ. ಎಲ್ಲವನ್ನ ಫೈನಲ್ ನಲ್ಲಿ ನೀವು ಮಾಡ್ತೀರಿ, ಫೇಲ್ ಆಗ್ತೀರಿ. ಫೇಲ್ ಆಗಬಾರ್ದಂದ್ರೆ ನೀವು 10th ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ರೀತಿ ಹೆಸರಿದೆ ಮತ್ತು ಯಾವ ರೀತಿ ಡೇಟ್ ಆಫ್ ಬರ್ತ್ ಇದೆಯಲ್ಲ ಅದೇ ರೀತಿಯಾಗಿ ಅಪ್ಲೋಡ್ ಮಾಡಬೇಕು. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ಏನೇನ್ ತಪ್ಪು ಮಾಡಿದ್ರು ಅಂದ್ರೆ, ತಮ್ಮ ಊರ ಹೆಸರಾಗಿರ್ಬೋದು, ತಮ್ಮ ಫಾದರ್ ನೇಮ್ ಆಗಿರ್ಬೋದು, ತಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಬಹಳಷ್ಟು ವಿದ್ಯಾರ್ಥಿಗಳು ಚೇಂಜಸ್ ಮಾಡ್ಕೊಂಡ್ರೆ. ಜೊತೆಗೆ ಅಂಕಪಟ್ಟಿಯಲ್ಲಿರುವಂತಹ ಮಾರ್ಕ್ಸ್ ಕೂಡ ಏನ್ ಮಾಡಿದಾರ, ಚೇಂಜಸ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಏನಾದ್ರು ಆಪ್ಷನ್ ಇದೆಯಾ? ಇದೆ. ಎಡಿಟ್ ಅನ್ನೋದು ಆಪ್ಷನ್ ಕೊಟ್ಟಿದ್ದಾರೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಇಂದ. ಆದ್ರೆ ಒಂದು ತಿಳ್ಕೋಬೇಕು, ಎಡಿಟ್ ಆಪ್ಷನ್ ಅಲ್ಲಿ ನೀವೇನಾದ್ರೂ ಚೇಂಜಸ್ ಮಾಡ್ಬೇಕಂದ್ರೆ 1,000 ರೂಪಾಯಿ ದಂಡವನ್ನ ಕಟ್ಟಲೇಬೇಕು. ಅದು ನೀವು ಕಟ್ತಾರ, ಇಲ್ಲಾಂದ್ರೆ ಅಪ್ಲೋಡ್ ಮಾಡಿದಂತ ಸೈಬರ್ ಸೆಂಟರ್ ಅವ್ರು ಅಮೌಂಟ್ ಕಟ್ತಾರ ಗೊತ್ತಿಲ್ಲ. ಬಟ್ ನೀವು ಕಂಪಲ್ಸರಿ ಅದು 1,000 ರೂಪಾಯಿ ದಂಡ ಕಟ್ಟಲೇಬೇಕು. ಕಟ್ಟಿದ ನಂತರ ಮಾತ್ರ ನೀವೇನು ಎಡಿಟ್ ಆಪ್ಷನ್ ನಲ್ಲಿ ಚೇಂಜಸ್ ಅನ್ನ ಮಾಡ್ಕೋಬಹುದು. ನೀವೇನಾದ್ರೂ ಎಡಿಟ್ ಆಪ್ಷನ್ ನಲ್ಲಿ ಚೇಂಜ್ ಮಾಡದೇ ಇದ್ದಾಗ ಮುಂದೆ ನೀವು ಸಾಕಷ್ಟು ಅನುಭವಿಸ್ತೀರಿ. ಯಾಕಂದ್ರೆ ಎಕ್ಸಾಮ್ ಪಾಸ್ ಆಗ್ತೀರಿ, ಫಿಸಿಕಲ್ ಪಾಸ್ ಆಗ್ತೀರಿ, ಮೆಡಿಕಲ್ ಪಾಸ್ ಆಗ್ತೀರಿ. ಫೈನಲ್ ಮೆರಿಟ್ ನಲ್ಲಿ ನೀವು ಏನ್ ಮಾಡ್ತೀರಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಏನ್ ಮಾಡ್ತೀರಿ, ಒಂದಿಷ್ಟು ತಡೆಗಳನ್ನ ಇಟ್ಕೋತೀರಿ. ಆದಷ್ಟು ಏನೈತಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ಲೇಬೇಕು. ಇದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಮ್ಮ GS ಕೋಚಿಂಗ್ ಸೆಂಟರ್ ಕನ್ನಡಿಯಲ್ಲಿ ಇದೇ ಬರ್ತಕ್ಕಂತ ಮಾರ್ಚ್ 20ನೇ ತಾರೀಕು ಅಗ್ನಿವೇರ್ 4th ಬ್ಯಾಚ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾರು ಸೆಕೆಂಡ್ PUC ಆಗಿರ್ಬೋದು, ಫಸ್ಟ್ PUC ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿಗಳಿಗೆ ಅವರು ಕೂಡ ವಿಡಿಯೋನ ಶೇರ್ ಮಾಡ್ಲೇಬೇಕು.